ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲಾಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಮತ್ತೊಂದು ನೇಮಕಾತಿ ಯಾವುದಂತಂದರೆ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್ HAL. ಸೊ ಇದು ಭಾರತದ ಏರೋನಾಟಿಕ್ಸ್ ಕಂಪನಿಯಾಗಿದ್ದು ಗೌರ್ಮೆಂಟ್ ಕಂಪನಿ. ಈ HALಲ್ಲಿ ಸೊ ಏನು ರಿಕ್ವೈರ್ಮೆಂಟ್ ಕರೆದಿರಪ್ಪ ಅಂತಂದರೆ ರಿಕ್ವೈರ್ಮೆಂಟ್ ಆಫ್ ಡಾಕ್ಟರ್ಸ್ ಇನ್ ಇಂಡಸ್ಟ್ರಿಯಲ್ ಹೆಲ್ತ್ ಆ್ಯಂಡ್ ಸೆಂಟರ್ ಬೆಂಗಳೂರಲ್ಲಿರ್ತಕ್ಕಂಥ HALನಲ್ಲಿ ಡಾಕ್ಟರ್ಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿರ್ತಾರೆ. ನೋಡ್ಬೋದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಭಾರತ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಈಸ್ ಎ ಪ್ರೀಮಿಯರ್ ಏರೋನಾಟಿಕಲ್ ಇಂಡಸ್ಟ್ರಿ ಆಫ್ ಸೌತ್ ಈಸ್ಟ್ ಏಷ್ಯಾ ವಿತ್ 20 ಪ್ರೊಡಕ್ಷನ್ ಓವರಾಲ್ ಸರ್ವಿಸಸ್. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ಸೊ ಪ್ರೋಗ್ರಾಮ್ಸ್ ಏನಪ್ಪ ಅಂತಂದರೆ ಏರ್ಕ್ರಾಫ್ಟು, ಹೆಲಿಕಾಪ್ಟ್ರು, ಏರೋ ಮೆರೈನ್, ಗ್ಯಾಸ್ ಟರ್ಬೈನ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮತ್ತು ಯುದ್ಧ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ಸು ಇನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ HAL ಏನಪ್ಪ ಅಂತಂದರೆ ಕರೆಂಟ್ಲಿ ಈಸ್ ಲುಕಿಂಗ್ ಫಾರ್ ಮೆಡಿಕಲ್ ಪ್ರೊಫೆಷ್ನಲ್ಸ್ ಇನ್ ದ ಫಾಲೋಯಿಂಗ್ ಡಿಸಿಪ್ಲಿನ್ಸ್ ಏರಿಯಾ: ಇಂಡಸ್ಟ್ರಿಯಲ್ ಹೆಲ್ತ್ ಸೆಂಟರ್ಸ್ ಬೆಂಗಳೂರು. ನೋಡ್ಬೋದು ಅಡ್ವರ್ಟೈಸ್ ನಂಬರ್ ಇದೆಲ್ಲ ಕೊಟ್ಟಿರ್ತಾರೆ, ನೋಡ್ಕೋಬೋದು ನೀವು. ಸೊ ನೇಮ್ ಆಫ್ ದಿ ಪೋಸ್ಟ್ ಸೀನಿಯರ್ ಮೆಡಿಕಲ್ ಆಫೀಸರ್ ENT ಡಿಪಾರ್ಟ್ಮೆಂಟು, ಗ್ರೇಡ್ 3, ನಂಬರ್ ಆಫ್ ಪೋಸ್ಟ್ ಇಸ್ 1 ಆ್ಯಂಡ್ ಕ್ಯಾಟಗರಿ ಅನ್ರಿಸರ್ವ್ ಕ್ಯಾಂಡಿಡೇಟ್ಗೆ ಇದು ಬರುತ್ತೆ. ಸೊ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಏನಪ್ಪ ಅಂತ MBBS ವಿತ್ MS ಆರ್ DNB ENT ಡಿಪಾರ್ಟ್ಮೆಂಟ್, MBBS ವಿತ್ DLO. ಸೊ ಎಕ್ಸ್ಪೀರಿಯೆನ್ಸ್ ಇದಕ್ಕೆ ನಿಲ್ಲು, ಮತ್ತು ಇದನ್ನು ಮಾಡಿದವ್ರಿಗೆ ಎಕ್ಸ್ಪೀರಿಯೆನ್ಸ್ 1 ಇಯರು ಇರಬೇಕಾಗುತ್ತೆ. ಸೊ ಕೆಳಗೆ ಬಂದರೆ ಇನ್ನೊಂದು ಪೋಸ್ಟ್ ನೋಡ್ಬೋದು ನೀವು. ಸೊ ಸೀನಿಯರ್ ಮೆಡಿಕಲ್ ಆಫೀಸರ್ ಆರ್ದು. ಸೊ ಇದು ಗ್ರೇಡ್ 3 ಗ್ರೇಡ್ ಬರುತ್ತೆ. ನಂಬರ್ ಆಫ್ ಪೋಸ್ಟ್ ಇದಕ್ಕೂ ಒಂದೇ. ಸೊ ಇದಕ್ಕೆ ಯಾರು ಕ್ಯಾಟಗರಿ ಯಾವುದಪ್ಪ ಅಂತಂದರೆ ST ಕ್ಯಾಟಗರಿಯವರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಸೊ MBBS ವಿತ್ MS ಆ್ಯಂಡ್ DNB ಆರ್ದೋ ಮಾಡಿದವ್ರಿಗೆ ಎಕ್ಸ್ಪೀರಿಯೆನ್ಸ್ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಡ. MBBS ವಿತ್ D ಆರ್ದೋ ಮಾಡಿದವ್ರಿಗೆ 1 ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಇದು ನೋಡ್ಬೋದು ನೀವು. UR ಅಂದರೆ ಅನ್ರಿಸರ್ವ್ಡ್, ST ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಅಂತ ಅರ್ಥ. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು ಇಲ್ಲಿ ಪೋಸ್ಟ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಸೀನಿಯರ್ ಮೆಡಿಕಲ್ ಆಫೀಸರ್ ENT ಅಂತಂದರೆ ಶುಡ್ ಏಬಲ್ ಟು ಮ್ಯಾನೇಜ್ ಆ್ಯಂಡ್ ರನ್ ಇಂಡಿವಿಜುವಲಿ ಮಾಡರ್ನ್ ENT ಡಿಪಾರ್ಟ್ಮೆಂಟು. ಅವರೊಬ್ಬರೇ ಇಂಡಿವಿಜುವಲ್ ಆಗಿ ಆ ಡಿಪಾರ್ಟ್ಮೆಂಟ್ನ ರನ್ ಮಾಡ್ತಾರೆ ವಿತ್ ವೇರಿಯಸ್ ಮಾಡರ್ನ್ ಇಕ್ವಿಪ್ಮೆಂಟ್ಸ್. ಅಲ್ಲಿ ಇರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್ನ ನೋಡ್ಕೊತು ಪರ್ಫಾರ್ಮ್ ಮಾಡ್ಕೊತ ಹೋಗಬೇಕು. ಸೊ ಇದೆಲ್ಲ ಅವ್ರದ್ದು. ಸೊ ವೇರಿಯಸ್ ಚಾಲೆಂಜಿಂಗ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್ಜರೀಸ್ನ ನೋಡ್ಕೋಬೇಕಾಗುತ್ತೆ ಅವರು. ಸೊ ಇನ್ನೊಂದು ಬಂದ್ಬಿಟ್ಟು ಸೀನಿಯರ್ ಮೆಡಿಕಲ್ ಆಫೀಸರ್ ಆರ್ದೋ ಟು ಕ್ಯಾರಿ ಔಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಡಯಾಗ್ನೋಸಿಸ್ ಆಫ್ ದ ಆರ್ಥೋಪೆಡಿಕ್ ಕಂಡೀಷನ್ಸ್, ಟು ಪರ್ಫಾರ್ಮ್ ಆಫ್ ಅಪ್ಲಿಕೇಶನ್ಸ್ ಮೈನರ್ ಆ್ಯಂಡ್ ಮೇಜರ್ ಸರ್ಜರಿ ಇನ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ದೇರ್ ಅದರ್ ಆರ್ಥೋಪೆಡಿಕ್ ರಿಲೇಟೆಡ್ ಕಂಡೀಷನ್ಸ್ ಆ್ಯಂಡ್ ಡಿಸೀಸಸ್. ಸೊ ನೋಡು, ಟು ಮ್ಯಾನೇಜ್ OPD ಅವಾರ್ಡ್ಸ್, ಇಂಟರ್ಪ್ರಿಟೇಷನ್ ಆಫ್ ಎಕ್ಸ್ರೇ ಮತ್ತು CT ಸ್ಕ್ಯಾನ್ಸ್ನ MRI ಸ್ಕ್ಯಾನ್ ಮಾಡ್ಕೊತ ಇರಬೇಕಾಗುತ್ತೆ ಅವರು. ಸೊ ಮ್ಯಾನೇಜಿಂಗ್ ಆರ್ದೋ OPD ವಾರ್ಡ್ಸ್, ಎಮರ್ಜೆನ್ಸಿ ಕೇಸಸ್, ಆರ್ಥೋಪೆಡಿಕ್ OT ಆನ್ ಕಾಲ್ ಡ್ಯೂಟಿ ಆ್ಯಸ್ ಫರ್ ರೋಸ್ಟರ್ಸ್. ಅಂತಂದರೆ ಅಲ್ಲಿರ್ತಕ್ಕಂಥ ಆರ್ಥೋಪೆಡಿಕ್ ಎಷ್ಟು ಕೇಸಸ್ ಬರ್ತಾವೆ, ಮತ್ತು ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು, ಮತ್ತು ಸರ್ಜರಿ ಏನಾದರೂ ಬಂದರೆ ಅವನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಈ ಪೋಸ್ಟ್ಗಳಿಗೆ ಏನು ಇರುತ್ತಪ್ಪ ಅಂತಂದರೆ ಸ್ಕೇಲ್ ಆಫ್ ಪೇ ಆ್ಯಂಡ್ ಅಲವೆನ್ಸಸ್ ನೋಡ್ಬೋದು ನೀವು ಇಲ್ಲಿ. ಸೊ ಗ್ರೇಡ್ 3 ಆಗಿರೋದ್ರಿಂದ ಪೇ ಸ್ಕೇಲ್ ಸ್ಟಾರ್ಟಿಂಗ್ 50,000 ಟು 1,60,000ವರೆಗೂ ಹೋಗುತ್ತೆ. ಸೊ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಆ್ಯಂಡ್ ಅಲವೆನ್ಸಸ್ ರನ್ನಿಂಗ್ ಬೇಸಿಕ್ ಪೇ ಅಂಡರ್ ಈ 35% ಅಲವೆನ್ಸಸ್ನ ಕೊಡ್ತಾರೆ. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು ಏಜ್ ಲಿಮಿಟ್ ಏನಪ್ಪ ಅಂತಂತಂದರೆ ಸೊ 35 ಇಯರ್ಸ್ ಇರಬೇಕು ಮ್ಯಾಕ್ಸಿಮಮ್ ಇಯರ್ಸು. ಸೊ ಏಜು ಈ 1 ಮಾರ್ಚ್ 2020 35 ಇರಬೇಕು ನಿಮ್ಮದು ಮ್ಯಾಕ್ಸಿಮಮ್ ಏಜ್. ನೋಡ್ಬೋದು ನೀವು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ 5 ಇಯರ್ಸ್ ವಿತ್ ರೆಸ್ಪೆಕ್ಟ್ ಟು SC ST ಅದವರಿಗೆ, ಮತ್ತು ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಬಲ್ 5 ಇಯರ್ಸ್. ಸೊ ರೆಸ್ಪೆಕ್ಟ್ ಟು ಹೂ ಹ್ಯಾಡ್ ಆರ್ಡಿನರಿಲಿ ಬೀನ್ ಡೊಮೆನ್ಷಿಯಲಪ್ಪ ಅಂತಂದರೆ ಯಾವ ಕ್ಯಾಂಡಿಡೇಟ್ಸು ಜಮ್ಮು ಮತ್ತು ಕಾಶ್ಮೀರದವರಾಗಿರ್ತಾರೆ ಅವರಿಗೆ ಸೊ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಇರ್ತದೆ. ಮತ್ತು
ಏಜ್ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ರೆಸ್ಪೆಕ್ಟ್ ಟು ಎಕ್ಸ್ ಸರ್ವಿಸ್ಮೆನ್ ಆ್ಯಂಡ್ ಸರ್ವಿಂಗ್ ಆಫೀಸರ್ಸ್ ಫೋರ್ಸಸ್ ವಿಲ್ ಬಿ ಎಕ್ಸ್ಟೆಂಡೆಡ್ ಆ್ಯಸ್ ಫರ್ ರೂಲ್ಸ್ ಆಫ್ ದ ಕಂಪ್ನಿ. ಅವ್ರ ಪ್ರಕಾರ ಎಕ್ಸ್ಟೆಂಡ್ ಆಗ್ಕೊತ ಹೋಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ರೆ, ಸೊ ಈ ಇಷ್ಟೆಲ್ಲ ಯಾರು ಈ ಕ್ವಾಲಿಫಿಕೇಷನ್ ಹೊಂದಿರ್ತಾರಲ್ಲ ಅವ್ರನ್ನೆಲ್ಲ ಇಂಟರ್ವ್ಯೂ ಕರೀತಾರೆ. ಸೊ 1:10 ಒಂದು ಹುದ್ದೆಗೆ 10 ಕ್ಯಾಂಡಿಡೇಟ್ನ ಕರೀತಾರೆ. ಸೊ ಅದರ ಮೇಲೆ ಸೆಲೆಕ್ಷನ್ ಆಗುತ್ತೆ. ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ MBBS ಆ್ಯಸ್ ಪರ್ ದ ರೂಲ್ಸ್. ನೀವೇನು MBBS ತೊಗೊಳ್ತಕ್ಕಂಥ ಮಾರ್ಕ್ಸ್ನ ಪರ್ಸೆಂಟೇಜ್ ಮೇಲೆ ಮತ್ತು ನಿಮಗೆ ಎಕ್ಸ್ಪೀರಿಯೆನ್ಸು ಮೇಲೆ ನೀವು ಇಂಟರ್ವ್ಯೂನ ತೊಗೊಂಡು ನಿಮ್ಮನ್ನ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ. ಸೊ ಕೆಳಗಡೆ ಬಂದುಬಿಟ್ರೆ, ಸೊ ಇದೇನಪ್ಪ ಅಂತಂದರೆ ಇದು ಕಂಪ್ಲೀಟ್ಲಿ ಆಫ್ಲೈನ್ ಆಗಿರುತ್ತೆ. ಸೊ ಇದನ್ನು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಕಂಪ್ಲೀಟ್ಲಿ ಆಫ್ಲೈನ್, ನೋ ಆನ್ಲೈನ್. ಸೊ ಆನ್ಲೈನಲ್ಲಿ ಅಪ್ಲೈ ಮಾಡ್ಬಾರ್ದು. ಸೊ ನೋಡ್ಬೋದು ನೀವು. ಸೊ ಅಪ್ಲಿಕೇಶನ್ ಫೀಸ್ ಏನಾಗಿರುತ್ತೆ, 500 rupees ವಿಚ್ ಈಸ್ ನಾಟ್ ರಿಫಂಡೇಬಲ್. ಸೊ SC ST PW ಕೆಟಗರಿಗೆ ಎಕ್ಸಾಮ್ಟ್ ಆಗಿರುತ್ತೆ, ಅಂದರೆ ನಿಲ್, ಅವ್ರಿಗೆ ಯಾವುದೇ ಥರ ಫೀಸ್ ಇರೋದಿಲ್ಲ. ದ ಅಪ್ಲಿಕೇಶನ್ ಫೀಸ್ ಶುಡ್ ಬಿ ಪೇಯ್ಡ್ ಆನ್ಲೈನ್ ಥ್ರೂ ನೆಫ್ಟ್ ಆರ್ IMPS. ದ ಡೀಟೇಲ್ಸ್ ಫಾರ್ ದ ಪೇಮೆಂಟ್ ಡೆಡ್ಲೈನ್. ಸೊ ಯಾವುದೇ ರೀತಿ ನೆಫ್ಟ್ IMPS ಮಾಡಬೇಕು. ಇನ್ ದ ನೇಮ್ ಆಫ್ ಅಕೌಂಟ್ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ಬ್ಯಾಂಕ್ ನೇಮ್ ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು, ಬ್ಯಾಂಕ್ ನೇಮ್ ಏನು ಕೊಟ್ಟಿದ್ದಾರೆ, IND ಫೈನಾನ್ಸ್ ಬ್ರಾಂಚ್ ಬೆಂಗಳೂರು. ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ. ಸೊ IFSC ಕೋಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಅವರು ಪ್ರೊವೈಡ್ ಮಾಡಿರ್ತಾರೆ ಫಾರ್ಮು ಮತ್ತು ನಿಮ್ಮದು ಎಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ಸ್ನೆಲ್ಲ ಫೈಲ್ ಮಾಡಿಕೊಂಡು A4 ಸೈಜಲ್ಲಿ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊ, ರಿಸೆಟ್ ಪಾಸ್ಪೋರ್ಟ್ ಸೈಜು, ಫೋಟೋಗ್ರಾಫು ಮತ್ತು ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮು. ಸೊ ಇದನ್ನೆಲ್ಲ ನೀವು ಅಟೆಸ್ಟೆಡ್ ಮಾಡಿಕೊಂಡು ಎಲ್ಲ ಗೋರ್ಮೆಂಟ್ IDs ಯಾವ್ಯಾವ ಇರ್ತಾವೆ, ಆಧಾರ್ ಕಾರ್ಡು ಅಥವಾ ವೋಟರ್ ID, ಸೊ ಅವನ್ನೆಲ್ಲ ನೀವು ಮಾಡ್ಕೊಂಡು ಅಟೆಸ್ಟೆಡ್ ಮಾಡಿಸ್ಕೊಂಡು, ಸೊ ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮ್ ಕೆಳಗಡೆ ಇದ್ದಂತ ತೋರಿಸ್ತೀನಿ ಫಾರ್ಮು. ಸೊ ಅದನ್ನು ನೋಡಿಕೊಂಡು, ಸೊ ನೀವು ಇದನ್ನೇನಪ್ಪ ಅಂತಂದರೆ ಅದನ್ನು ಪೋಸ್ಟ್ ಮಾಡಬೇಕು. ಸ್ಪೀಡ್ ಪೋಸ್ಟ್ ಆದರೂ ಮಾಡಿರಿ, ಯಾವುದೋ ಒಂದು ಕೊರಿಯರ್ ಆದರೂ ಮಾಡಿರಿ. ಸೊ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR, ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ಇಂಡಸ್ಟ್ರಿಯಲ್ ಹೆಲ್ತ್ ಸೆಂಟರ್, ಸರ್ಜನಂದ್ಸ್ ರೋಡ್, ವಿಮಾನಪುರ ಪೋಸ್ಟ್, ಬೆಂಗಳೂರು. ಈ ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಕಳಿಸ್ಬೇಕಾಗುತ್ತೆ. ಸೊ ಯಾವ ಪೋಸ್ಟಿಗೆ ಹಾಕ್ತಿದ್ದೀರ ಆ ಪೋಸ್ಟ್ ನಂಬರ್, ಆ ಪೋಸ್ಟ್ ನೇಮ್ ಬರೋದು, ಸೊ ಎನ್ವೆಲಪ್ ಮೇಲೆ ಕಳಿಸ್ಬೇಕಾಗುತ್ತೆ. ಸೊ ಇನ್ ಪರ್ಸನಾಗಿ ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಕಳಿಸಿದರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಅವರು. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದಕ್ಕೆ 6th April ಆಗಿರುತ್ತೆ. ಸೊ 6th April ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ನೋಡ್ಬೋದು ನೀವು 6th April. ಮತ್ತು ವ್ಯಾಲಿಡ್ ಇಮೇಲ್ ID ಇರಬೇಕು ನಿಮ್ಮದೆಲ್ಲ. ನೀವು ಪರ್ಸೆಂಟೇಜ್ ಮೇಲೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರಲ್ಲ. ಸೊ ಟೋಟಲ್ ಮಾರ್ಕ್ಸ್ ಅಪ್ಟೈನ್ ಇನ್ ಆಲ್ ಸೆಮಿಸ್ಟರ್ ಆರ್ ಇಯರ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯುಮ್ಯುಲೇಟಿವ್ ಆಫ್ ಆಲ್ ಸೆಮಿಸ್ಟರ್. ನೀವೆಲ್ಲ ಸೆಮಿಸ್ಟರ್ದು ಇಲ್ಲಿ ಮಾರ್ಕ್ಸ್ ಬರುತ್ತೆ. ಮತ್ತು ಮೇಲ್ಗಡೆ ಏನಿರುತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ಅದೆಲ್ಲ ಬರುತ್ತೆ. ಸೊ ಗೇನ್ಡು ಇಂಟು ಟೋಟಲ್ ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಬರುತ್ತೆ. ಆ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡ್ತಾರೆ. ಕೆಳಗಡೆ ಬಂದರೆ ಮತ್ತೆ ಸೊ ಅವ್ರ ಫಾರ್ಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಕೊಟ್ಟಿದ್ದಾರಪ್ಪ ಅಂತಂದ್ರೆ. ಸೊ ನೋಡ್ಬೋದು ನೀವು, ಇದು ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮ್. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್, ಇಲ್ಲ ಪೋಸ್ಟ್ ನೇಮ್ ಹಾಕ್ಬೇಕು, 2 ಪೋಸ್ಟ್ ಹಾಕಿದ್ವಿ, ಅಡ್ವರ್ಟೈಸ್ ನಂಬರ್ ಹಾಕಬೇಕು, ಡೇಟ್ ಹಾಕಬೇಕು, ನಿಮ್ಮದೆಲ್ಲ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್, ಅದೇನೇನು ಕೇಳಿದಾರಲ್ಲ ಅದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಸೊ ಕ್ವಾಲಿಫಿಕೇಷನ್ ನೀವು ಏನೇನು ಅಕಾಡೆಮಿಕ್ ಆ್ಯಂಡ್ ಪ್ರೊಫೆಷ್ನಲ್ಸ್ ಆಗಿ ಏನೇನು ಮಾಡಿದ್ದೀರಾ, ಸೊ ಅದನ್ನೆಲ್ಲ ಡೀಟೇಲ್ಸ್ ಆಗಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಡೀಟೇಲ್ಸ್ ಅಂಡರ್ಗ್ರೌಂಡ್ ಇನ್ ಲಾಸ್ಟ್ ನೀವು 5 ಇಯರ್ಸಲ್ಲಿ ಏನೇನು ಮಾಡಿದ್ದೀರಾ, ಸೊ ಅದನ್ನೆಲ್ಲ ನೀವು ಕರೆಕ್ಟಾಗಿ ಡೇಟ್ ವೈಸ್ ಮೆನ್ಷನ್ ಮಾಡಿ ಫಿಲ್ ಮಾಡಬೇಕು. ಸೊ ಕೆಳಗಡೆ ಬಂದರೆ ಇನ್ನೊಂದು ನೋಡ್ಬೋದು ನೀವು. ಸೊ ನೀವೇನಾದರೂ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಫ್ರಮ್ ದ ಫಸ್ಟ್ ಜಾಬ್ ಆನ್ವರ್ಡ್ಸ್ ಟು ಕರೆಂಟ್ ಜಾಬ್ ಕ್ರಾನಿಕಲ್ ಆರ್ಡರ್, ನೀವು ಯಾವ್ದ್ಯಾವುದು ಮಾಡಿರ್ತೀರಾ
ಡೆಸಿಗ್ನೇಷನ್ ಆರ್ಡ್ರ್ ವೈಸು ನೀವು ಫಿಲ್ ಮಾಡ್ಕೊತ ಹೋಗ್ಬೇಕು ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ. ಸೊ ಕೆಳಗೆ ಬಂದರೆ ಡೀಟೇಲ್ಸ್ ಅಪ್ಲಿಕೇಶನ್ ಫೀ ಪೇಡ್, ಫೀ ಯಾವುದಕ್ಕೆ ಪೇ ಮಾಡಿರ್ತೀರ ಅದು ಬ್ಯಾಂಕ್ ನೇಮು, ಬ್ರ್ಯಾಂಚ್ ಕೋಡು, UTR ನಂಬರ್ ಅಂತ ಬಂದಿರುತ್ತೆ, ಟ್ರಾನ್ಸ್ಫರ್ ರೆಫರೆನ್ಸು, ಡೇಟು, ಅಮೌಂಟ್ ಎಷ್ಟು 500 ಅಂತಿದೆ. ಸೊ SC ST ಮತ್ತು ಅದವ್ರಿಗೆ ಏನು ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ, ಅವ್ರಿಗೆ PWದವ್ರಿಗೆ ಅವ್ರಿಗೆಲ್ಲ ಎಕ್ಸಾಮ್ಟ್ ಇದೆ. ಮತ್ತು ಪ್ಲೇಸು, ಡೇಟು, ಸಿಗ್ನೇಚರ್ ಹಾಕಿ ಸೊ ಎನ್ವೆಲಪ್ನಲ್ಲಿ ನಿಮಗೆಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಪ್ರೊವೈಡ್ ಮಾಡಬೇಕು. ನೀವು ನೋಡ್ಬೋದು SC ST ಇದ್ದವ್ರಿಗೆ ಇದೆಲ್ಲ ಫಾರ್ಮ್ ಫಿಲ್ ಮಾಡಬೇಕು. ಡಿಸೆಬಿಲಿಟೀಸ್ ಇದ್ದವ್ರಿಗೆ ಡಿಸೆಬಿಲಿಟಿ ಫಾರ್ಮು ಇದೆಲ್ಲ ಕೊಟ್ಟಿರ್ತಾರೆ. ಸೊ ಈ ಫಾರ್ಮ್ನೆಲ್ಲ ನೀವು ಫಿಲ್ ಮಾಡಿ ಸೊ ಎನ್ವೆಲಪ್ನಲ್ಲಿ ಆ ಅಡ್ರೆಸ್ಗೆ ಯಾವ ಪೋಸ್ಟ್ಗೆ ಹಾಕ್ತಿದ್ದೀರಾ ಸೊ ಆ ಪೋಸ್ಟಿಗೆಲ್ಲ ಹಾಕಿ HR ಅಂತ ಜನರಲ್ ಮ್ಯಾನೇಜರ್ HLದವ್ರಿಗೆ ನೀವು ಆ ಅಡ್ರೆಸ್ ತೋರಿಸ್ತೀವಲ್ಲ ಆ ಅಡ್ರೆಸ್ಗೆ ನೀವು ಸಬ್ಮಿಟ್ ಮಾಡಬೇಕು. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಏನಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ MBBS ಮಾಡಿದರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ. ಸೊ ಅವ್ರಿಗೇನಪ್ಪ ಅಂತಂದರೆ ನೀವು ಶೇರ್ ಮಾಡಿ ಇದನ್ನು ವಿಡಿಯೋ, ಅವ್ರಿಗೆ ಗೊತ್ತಾಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 6th ಏಪ್ರಿಲ್ ಇದೆ. ಸೊ ಅಷ್ಟರಲ್ಲಿ ನೀವು ಯಾರ್ಯಾರು ಮಾಡಿದ್ದೀರಾ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಇದೇ ಥರ ಕಂಟೆಂಟ್ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಮತ್ತು ಇದೇ ಥರ ಕಂಟೆಂಟ್ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿ ಜೊತೆಗೆ ಸಿಗೋಣ. ಥ್ಯಾಂಕ್ಸ್, ಧನ್ಯವಾದಗಳು.